ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ಆರೋಗ್ಯದ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನೀವು ನೋಡ್ಬೋದು. ನಾನು ಇದು ಮುಲ್ಲಂಗಿ ಸೊಪ್ಪಿರುತ್ತೆ ನೋಡ್ರಿ, ಅದು ಮುಲ್ಲಂಗಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ತೊಗೊಂಡು ಒಂದು 2-3 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಮಗೆ ಬೇಕಾಗಿದ್ದು. ಮತ್ತು ಇದು ಕಡಲೆಬೇಳೆ ಒಂದು 4 ಸ್ಪೂನ್ ತೊಗೊಂಡಿದ್ದೀನಿ. ಇದು ಬೇಳೆ ನಮಗೆ ಬೇಕಾಗುತ್ತೆ. ಮತ್ತು ಅಚ್ಚ ಖಾರದ ಪುಡಿ 1 ಸ್ಪೂನು, 2-2.5 ಸ್ಪೂನು ಎಣ್ಣೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಅರಿಶಿನ, ಒಂಚೂರು ಉಪ್ಪು, ಅರಿಶಿನ ಉಪ್ಪು 2 ಒಟ್ಟಿಗೆ ತೊಗೊಂಡಿದ್ದೀನಿ. ಇಲ್ಲಿ ಒಂಚೂರು ಇದು ಮೀಡಿಯಮ್ ಸೈಜಿಂದು 2 ಹುಳಿ ಟೊಮೆಟೊ ತೊಗೊತಿದ್ದೀನಿ. ನಾವಿವಾಗ ಇದು ನಮಗೆ ಪಲ್ಯ ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಈಗ ನಾನು ಬಾಣಲೆಯನ್ನು ಇಟ್ಕೊಳ್ತೀನಿ. ಈಗ ನೋಡ್ಬೋದು, ನಾನು ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ದೀನಿ. ಇವಾಗ ಒಂಚೂರು ಬಾಣಲೆ ಬಿಸಿಯಾಗಿದೆ. ನಾನು ಇದಕ್ಕೆ 1-2.5 ಟೇಬಲ್ ಸ್ಪೂನಷ್ಟು ಆಯಿಲು ಹಾಕೋತಾ ಇದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಂಡು ಆಯಿಲ್ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಕಾದ್ಮೇಲೆ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋತಿದ್ದೀನಿ. ಸಾಸಿವೆ ಜೀರಿಗೆ ಹಾಕೋತೀನಿ ನೋಡ್ರಿ. ಸಾಸಿವೆ ಜೀರಿಗೆ ಒಂಚೂರು ಸಿಡಿತಾ ಇದ್ದಂಗೆ ಅದಕ್ಕೆ ನಾನು ಒಂಚೂರು ಒಗ್ಗರಣೆ ಮಾಡಿಟ್ಕೊಂಡಿವಲ್ರಿ, ಅದೆಲ್ಲ ಹಾಕ್ಕೋಬೇಕು. ಮುಲ್ಲಂಗಿ ಸೊಪ್ಪು ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದು ಕೆಲವೊಂದು ಟೈಮ್ ಸಿಗುತ್ತೆ, ಎಲ್ಲ ಟೈಮ್ನಲ್ಲೂ ಸಿಗಲ್ಲ. ಸಿಕ್ಕಾಗ ಮಾತ್ರ ಇದನ್ನು ಉಪಯೋಗಿಸ್ಬೇಕು. ಮುಲ್ಲಂಗಿನೂ ಒಳ್ಳೆಯದು, ಮತ್ತು ಸೊಪ್ಪಂತೂ ತುಂಬ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು ಅಂತಾರೆ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕಾಗಿ ನಾನು ಈ ಸೊಪ್ಪಿನ ಪಲ್ಯವನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನೀವು ನೋಡ್ಬೋದು, ಜೀರಿಗೆ ಮತ್ತು ಸಾಸಿವೆ ಒಂಚೂರು ಬಿಸಿ ಆಗ್ತಾ ಇದೆ. ಈ ಟೈಮ್ನಲ್ಲಿ ನಾನಿವಾಗ ಇದಕ್ಕೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನೋಡ್ಬೋದು, ನಾನಿಲ್ಲಿ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ನೀವು ಬೇಕಿದ್ದರೆ ಹಸಿಮೆಣಸು ಹಾಕೋಬೋದು, ಅದನ್ನು ಚೆನ್ನಾಗಿರುತ್ತೆ. ಮತ್ತು ಇವಾಗ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸಿದ್ರೆ ಸಾಕು, ತುಂಬ ಬಾಡಿಸೋದೇನು ಬೇಡ. ಯಾಕಂದರೆ ನಮಗೆ ಸೊಪ್ಪು ಇದೆಯಲ್ರಿ, ಆ ಸೊಪ್ಪಿನ ಜೊತೆ ಇದು ಒಂಚೂರು ಬೇಯುತ್ತೆ, ಅದರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದಕ್ಕಾಗಿ ನಾವು ಇದರೊಳಗೆ ಒಂಚೂರು ಸ್ವಲ್ಪನೇ ಬೇಯಿಸ್ಕೊಂಡು ಕಡೆಗೆ ನಾನು ಅದರೊಳಗೆ ಬೇಯಿಸ್ಕೊಳ್ತೀನಿ. ಇದು ಒಂಚೂರು ಬೇಯ್ತಾ ಇದ್ದಂಗೆ ಇದಕ್ಕೆ ನಾವೀಗ ಟೊಮೆಟೊವನ್ನು ಸೇರಿಸೋಣ. ನೋಡ್ಬೋದು, ಟೊಮೆಟೊ ಸೇರಿಸ್ತಾ ಇದ್ದೀನಿ. ಅಂದರೆ ಟೊಮೆಟೊ ಒಂಚೂರು ಬಾಡಿಸ್ಕೊಂಡು ಬೇಕಾದ್ರೆ ನೋಡ್ಬೋದು ನೀವು. ಟೊಮಾಟೊ ಒಂಚೂರು ಬಾಡಿಸ್ಕೊಂಡಂಗೆ ಆಯಿತು. ಇವಾಗ ನಾನು ಅರಿಶಿನ ಉಪ್ಪು ಹಾಕ್ಕೊಂತಾ ಇದ್ದೀನಿ. ನೋಡ್ಬೋದು, ಇದನ್ನು ಹಾಕೋದು, ಇದು ಬೇಗ ಆಗುವಂಥ ರೆಸಿಪಿ ಮತ್ತು ಟೇಸ್ಟ್ ಕೂಡ ಆಗುತ್ತೆ. ನೀವು ನೋಡ್ಬೋದು, ಇದು ಚೆನ್ನಾಗಿ ಒಂದು ಸ್ವಲ್ಪ ನಾವು ಹಾಕಿದ್ದೇವಲ್ರಿ ಉಪ್ಪು ಅರಿಶಿನ ಅದು ಹೊಂದ್ಕೊಳ್ಳಬೇಕು. ನೋಡ್ತಾ ಇದ್ದೀರಿ, ನಾನಿವಾಗ 1 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರ ಬಾಡಿಸ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಇನ್ನೂ ಟೊಮೆಟೊ ಬೇಯಬೇಕು. ಈ ಟೈಮ್ನಲ್ಲಿ ನಾವು ಇದಕ್ಕೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ರಿ, ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು, ಇದು ಎಲ್ಲ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ನೋಡ್ಬೋದು, ನಾನು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದೊಂಚೂರು ಕೆಳಗ ಮೇಲೆ ಚೆನ್ನಾಗಿ ಮಾಡ್ತಾಯಿದ್ದೀನಿ. ನೋಡ್ಬೋದು, ಇದು ಸೊಪ್ಪು ಎಳೆದಿದ್ದರೆ ಚೆನ್ನಾಗಿರುತ್ತೆ. ನೋಡ್ಬೋದು, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೋಡ್ಬೋದು, ನಾವು ಹಾಕಿದ ಅರಿಶಿನ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು. ಇದು ನೋಡಿರಿ, ಬೇಗನೆ ನಾವು ಸೊಪ್ಪು ಇಡೀ ಬಾಣಲೆ ಫುಲ್ ಹಾಕಿದ್ದೆವು. ಅದು ಇವಾಗ ನೋಡಿದ್ರೆ ಇದು ಸ್ವಲ್ಪ ಕಡಿಮೆ ಆಗಿದೆ. ಇದೆಲ್ಲ ಬಾಡಿದ ಮೇಲೆ ಒಂಚೂರು ಕಡಿಮೆ ಆಗುತ್ತೆ. ನಾವು ಎಷ್ಟು ಸೊಪ್ಪು ಹಾಕಿದ್ರು ಅದು ಬಾಡಿದ ಮೇಲೆ ಒಂಚೂರು ಕಡಿಮೆ ಆಗುತ್ತೆ. ನೋಡ್ಬೋದು ನೀವು. ನಾನು ಇದೇ ಥರನೇ ಇದನ್ನು ಮಿಕ್ಸ್ ಮಾಡಿ ಇವಾಗ ಒಂದು 3 ನಿಮಿಷಗಳ ಕಾಲ ಈಗ ಮುಚ್ಚಿ ಬೇಯಿಸ್ತೀನಿ. ಇದಕ್ಕೆ ನೀರು ಹಾಕೋದಿಲ್ಲ, ಬರೀ ನಾನು ಸೊಪ್ಪಲ್ಲೇ ಬೇಯಿಸ್ತೀನಿ.
ಈಗ ನೋಡೋಣ, ನಮ್ಮದು 3 ನಿಮಿಷ ಆಗಿದೆ. ನೋಡ್ಬೋದು ನೀವು. ಈಗ ಸ್ವಲ್ಪ ಸೊಪ್ಪು ಕಡಿಮೆನೇ ಆಗಿದೆ. ನೋಡ್ಬೋದು, ತಳ ಅದು ಏನು ಹಿಡಿದಿಲ್ಲ. ನಿಮಗೆ ಒಂಚೂರು ಸ್ಟಾರ್ಟಿಂಗ್ ಮಾಡೋರಿಗೆ ತಳ ಅದು ಹಿಡಿತಲ್ಲ ಅಂದರೆ ಚೂರು ನೀರು ಹಾಕೋಬೋದು. ನಾನು ನಿಧಾನ ಉರಿನಲ್ಲಿಟ್ಟೆ ಮಾಡ್ತಾ ಇರೋದು. ನೋಡ್ಬೋದು ನೀವು, ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ಈ ಟೈಮ್ನಲ್ಲಿ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನೋಡ್ಬೋದು, ಇದು ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ, ಅದಕ್ಕಾಗಿ. ಮತ್ತು ಹಚ್ಚು ಖಾರದ ಪುಡಿ ಹಾಕೋತಾ ಇದ್ದೀನಿ ನಾನು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು. ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸೋಣ. ಇವಾಗ ಅರ್ಧ ಬೆಂದಿದೆ. ಇದು ಸೊಪ್ಪು ಇರೋದು ಹೀಗೆ ಇರ್ತದೆ. ಇದು ನೀರಿನ ಅಂಶ ತುಂಬ ಇರುತ್ತೆ ಈ ಸೊಪ್ಪಿನಲ್ಲಿ, ಹಾಗಾಗಿ ನಮಗೆ ಇದು ತಳ ಏನು ಹಿಡಿಯೋದಿಲ್ಲ. ಒಂದೊಂದು ಸತಿ ಅದು ಸೊಪ್ಪು ಸ್ವಲ್ಪ ಬಾಡಿತ್ತು ಅಂತಂದರೆ ಸ್ವಲ್ಪ ನೀರು ಬೇಕಾಗುತ್ತೆ. ನೋಡ್ಬೋದು ನೀವು, ನಾನು ಸೊಪ್ಪು ಹಾಕಿದ್ದು ತುಂಬ ಹಾಕಿದ್ದೆ. ಇವಾಗ ಸೈಜ್ ಕಡಿಮೆ ಆಗಿದೆ. ಇದು ಡಯಟ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಇದು ನೀವು ಒಂದು ರೊಟ್ಟಿಗೆ ತುಂಬ ಇದು ಅರ್ಧರಷ್ಟು ಪಲ್ಯ ಹಾಕ್ಕೊಂಡು ತಿಂದ್ರೂ ಒಳ್ಳೆಯದು. ಇದು ನೀರಿನ ಅಂಶ ಇರುತ್ತೆ, ಫೈಬರ್ ಕಂಟೆಂಟ್ ಇರುತ್ತೆ, ಹಾಗಾಗಿ ನಿಮಗೆ ಇದು ಒಳ್ಳೆಯದು. ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೋಡ್ಬೋದು, ಇದಕ್ಕೆ ಒಂಚೂರು ಉಪ್ಪು ಹಾಕಿರಬೇಕು. ಸ್ವಲ್ಪ ಉಪ್ಪು, ಖಾರ ಸ್ವಲ್ಪ, ಮತ್ತು ಹುಳಿ ಟೊಮೆಟೊ ಹಾಕಿದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಲಿಂಬೆಹಣ್ಣು ಹಿಂಡ್ಕೋಬೋದು, ಅದೇನು ತೊಂದರೆ ಇಲ್ಲ. ಲಿಂಬೆಹಣ್ಣು ಲಾಸ್ಟಿಗೆ ಹಿಂಡ್ಕೋಬೋದು. ಈಗ ಮಧ್ಯಕ್ಕೆ ಹಾಕ್ಲಿಕ್ಕೆ ಹೋಗಬೇಡ್ರಿ, ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದನ್ನೂ ಒಂಥರ ಟೇಸ್ಟು. ಇವಾಗ ಇದಕ್ಕೆ ನಾನು ಮುಚ್ಚಳ ಮುಚ್ಚಿ ಇನ್ನೊಂದು 2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ತಾ ಇದ್ದೀನಿ. ಈಗ ನೋಡ್ಬೋದು 2 ನಿಮಿಷಗಳ ಕಾಲ ಆಗಿದೆ. ಇವಾಗ ನಾವು ಓಪನ್ ಮಾಡ್ತಾಯಿದ್ದೀವಿ. ನೋಡ್ಬೋದು, ಈಗ ಇನ್ನೊಂಚೂರು ನೀರು ಬಿಟ್ಕೊಂಡಿದೆ. ಅದು ಫ್ರೆಶ್ ಇದ್ದರೆ ಅದು ತಾನೇ ನೀರಾಗಿ ಬಿಟ್ಕೊತಾ ಇರುತ್ತೆ. ಇದು ತುಂಬಾ ಬೇಯಿಸೋಂಗಿಲ್ಲ, ಬೇಯಿಸಿದ್ರೆ ಒಂಥರ ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಇದಕ್ಕೆ ನಾವು ಏನರ ಬೈಂಡಿಂಗ್ ಹಾಕಬೇಕು, ಇದು ಸಪೋರ್ಟ್ ಅದಕ್ಕೆ. ಹಾಗಾಗಿ ಇದು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾನಿವಾಗ ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೇನೆ. ಇವಾಗ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು 1 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ನಮಗೆ ಈಗ ಆಲ್ಮೋಸ್ಟ್ ಆಗಿ ಎಲ್ಲ ಬೆಂದಿದೆ. ನೀವು ತೆಂಗಿನಕಾಯಿ ತುರಿ ಇರ್ಲಾರ್ದವರು ನಾವು ಹಾಕ್ತೀವಲ್ಲರಿ ಶೇಂಗದ ಕಾಳು, ಅದನ್ನು ಸಹ ಹಾಕ್ಕೋಬೋದು. ಇದಕ್ಕೆ ಕಾಯಿ ತುರಿ ಆದ್ರೂ ಆಗುತ್ತೆ. ಮತ್ತು ಶೇಂಗದ ಕಾಳು ಅದೊಂಚೂರು ಚೆನ್ನಾಗಿ ಹುರಿದ್ಬಿಟ್ಟು ಅರ್ಧಂಬರ್ಧ ಪುಡಿ ಮಾಡ್ಕೊಂಬಿಟ್ಟು ಹಾಕಿದ್ರೂ ಅದನ್ನು ಒಳ್ಳೆ ಟೇಸ್ಟ್ ಬರುತ್ತೆ. ನೋಡ್ಬೋದು, ನಮ್ಮ ಪಲ್ಯ ಆಗಿದೆ. ಇವಾಗ ನಿಮಗೆ ಒಂದು 5 ರಿಂದ 6 ನಿಮಿಷದ ಒಳಗೆ ಇದು ಪಲ್ಯ ಎಲ್ಲ ರೆಡಿ ಮಾಡ್ಕೊಂಡ್ರೆ ಆಗುತ್ತೆ. ಮತ್ತು ಟೇಸ್ಟ್ ಇರುತ್ತೆ. ಇದು ರೊಟ್ಟಿಗೆ, ಚಪಾತಿಗೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಪರೋಟಕ್ಕೆ, ಅದಕ್ಕೆ ಎಲ್ಲನೂ ಚೆನ್ನಾಗಿರುತ್ತೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿಯೂ ಇರುತ್ತೆ ಇದು. ಹಾಗಾಗಿ ನಾನು ಈ ರೆಸಿಪಿ ಮಾಡಿ ಹಾಕಿದ್ದೇನೆ. ಆರೋಗ್ಯಕರವಾದದ್ದು ಇದೆ ಇದು ಸೊಪ್ಪು. ಇದು ಸಿಕ್ಕಾಗೆಲ್ಲ ಬಿಡಬೇಡ್ರಿ ಈ ಸೊಪ್ಪು. ಇದು ಒಳ್ಳೆ ಸೊಪ್ಪು, ಆರೋಗ್ಯಕರವಾದ ಸೊಪ್ಪಿದೆ. ತಂದು ಮನೆಯಲ್ಲಿ ನೀವು ಈ ಥರ ಮಾಡ್ಕೊಳ್ಳಿ. ಇವಾಗ ಇದು ಸೊಪ್ಪು ರೆಡಿ ಆಗಿದೆ. ನಾನು ಇದನ್ನು ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ಈಗ ನೀವು ನೋಡ್ಬೋದು, ನಮ್ಮದು ಬಿಸಿ ಬಿಸಿ ಆದಂಥ ಮುಲ್ಲಂಗಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಮತ್ತು ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಇದು ನೀವು ರೊಟ್ಟಿಗೂ ಯೂಸ್ ಮಾಡ್ಬೋದು, ಚಪಾತಿಗೂ ತಿನ್ಬೋದು, ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ದೋಸೆಗೂ ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ. ನೀವು ರುಚಿಯಾದಂಥ ಮುಲ್ಲಂಗಿ ಸೊಪ್ಪಿನ ಪಲ್ಯವನ್ನು ಮಾಡ್ಕೊಂಡು ತಿನ್ನಿರಿ. ನಮ್ಮ ವಿಡಿಯೋನ ನೋಡಿ ಈಗ ನೀವು ನೋಡ್ತಾ ಇದ್ದೀರಿ, ನಮಗೆ ತುಂಬ ಖುಷಿಯಾಗಿದೆ. ಹೀಗೆ ನೀವು ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ನಮಗೆ ಸಬ್ಸ್ಕ್ರೈಬ್ ಆದರೆ ಒಳ್ಳೆಯದು. ನೋಡಿರಿ, ಎಲ್ಲರೂ ಚೂರು ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.